ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ನಂಗೆ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇದು ನನಗೆ ನೀವು ಮಾಡ್ತಾ ಇರೋಂಥ ಸಪೋರ್ಟ್ ಮಾತ್ರ ಅಲ್ಲ, ನಮ್ಮ ದರ್ಶನ್ ಸರ್ಗೆ ಮಾಡ್ತಾ ಇರುವಂಥ ಸಪೋರ್ಟ್. ನೀವು ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆ ಕೂಡ ಯಾವಾಗಲೂ ನಿಮ್ಮ ಬೆಂಬಲ ಸಹಕಾರ ಹೀಗೆ ಇರಲಿ. ತುಂಬ ಕಾಡುತ್ತೆ ಸರ್. ಅಂದರೆ ಬೇಸಿಕ್ಲಿ ಅವರ ಬರ್ಡೇ ಅಲ್ವಾ, ಅವ್ರ ಬರ್ಡೇಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಖುಷಿ. ಆದರೆ ಅವರನ್ನು ನೋಡಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಡಿ ಬಾಸ್ ಅವರ ಅಭಿಮಾನಿಯ ಆಸೆ. ಆ ಆಸೆ ಲಿಸ್ಟಲ್ಲಿ ನಾನು ಕೂಡ ನಿಲ್ತೀನಿ, ಎಲ್ಲೋ ಒಂದು ಕಾರ್ನರಲ್ಲಿ ನಿಂತಿರ್ತೀನಿ ನಾನು. ಖಂಡಿತವಾಗ್ಲೂ ಅವರ ಜೊತೆಯಲ್ಲಿ ಅವರ ಒಂದು ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ನಮ್ಮಂಥ ಎಲ್ಲ ಫ್ಯಾನ್ಸ್ಗೂ ಇದೆ. ಎಲ್ಲ ಫ್ಯಾನ್ ಮೂಮೆಂಟ್ ಅಂತ ಒಂದಿರುತ್ತಲ್ಲ, ಫ್ಯಾನ್ ಗರ್ಲ್ ಮೂಮೆಂಟ್, ಫ್ಯಾನ್ ಬಾಯ್ ಮೂಮೆಂಟ್ ಅಂತ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕಾಯ್ತಾ ಇದ್ದೀವಿ. ಅಯ್ಯೋ ಆ್ಯಕ್ಚುಲಿ ನಂಗೆ ಮತ್ತೆ ನೀವು ನೆನೆಸಿದ್ರೆ ನಂಗೆ ಅಳು ಬಂದುಬಿಡುತ್ತೆ ಇವಾಗ. ಯಾಕೆಂದರೆ ಅದು ನಿನ್ನೆ ರಾತ್ರಿವರೆಗೂ ಎಲ್ಲೂ ಫೀಲ್ ಆಗಿರಲಿಲ್ಲ. ಓಕೆ, ನಾನು ಅವ್ರನ್ನ ಎಲ್ಲೋ ಒಂದು ಕಡೆ ದೂರದಲ್ಲಿ ನೋಡಿದ್ದೀನಿ, ಆ ಖುಷಿ ಇದೆ. ಅಥವಾ ಅವರ ಅಪಿಯರೆನ್ಸ್, ಅವರ ಸಿನಿಮಾಗಳಾಗಿರಬಹುದು, ನಾವು ಏನಂತಾರೆ ಪ್ರತಿದಿನ ಟಿ ವಿನಲ್ಲಿ ನೋಡುವಂಥ ಅವಕಾಶ ಇರುತ್ತೆ. ಇವಾಗಂತೂ ಮೊಬೈಲ್ಸು, ಲ್ಯಾಪ್ಟಾಪ್ಸು ಪ್ರತಿಯೊಂದು ಕಡೆ ನಾವು ನೋಡ್ಬೋದು. ಬಟ್ ನಿನ್ನೆ ರಾತ್ರಿಯಿಂದ ಎಲ್ಲರೂ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದು ಸ್ವಲ್ಪ ನೋವಾಗಕ್ಕೆ ಸ್ಟಾರ್ಟ್ ಆಯಿತು. ಒಂದು ಫೋಟೋ ಇಲ್ಲಲ್ಲ ಗುರು ನಂದು ಅಂತ ಅಂದ್ಬಿಟ್ಟು ಐ ಫೆಲ್ಟ್ ಬ್ಯಾಡ್ ಫಾರ್ ದ್ಯಾಟ್. ಅದೊಂದು ಸ್ವಲ್ಪ ಜಾಸ್ತಿನೇ ಬೇಜಾರಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ಮೇಲೆ. ಎಸ್, ಆ್ಯಕ್ಚುಲಿ ಹ್ಯಾಪಿ ಬರ್ಡೇ HBD ಇದೆ, ಆದಮೇಲೆ ಈ ಫಿಂಗರ್ನಲ್ಲಿ D ಇದೆ, ಬಾಸ್ ಇದ್ದಾರೆ. ಸೊ ಹ್ಯಾಪಿ ಬರ್ಡೇ ಬಾಸ್. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ನಿಮ್ಮ ಒಂದು ಆಬ್ಸೆನ್ಸಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯ ಆಗುವಂಥ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಬೈ ಎನಿ ಚಾನ್ಸ್ ನಾವು ಮಾಡೋಂಥ ಕೆಲಸ ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲೋ ದೂರದಲ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗಲಿ ಅಂತ ನಿಮ್ಮನ್ನು ಮೆಚ್ಚಿಕೊಂಡು ಅಪ್ಪಿ ನಿಮ್ಗೇನಾದರೂ ನಾನು ಮಾಡಿದ್ದು ಏನಾದರೂ ಒಂದು ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಸಮ್ ಡೇ ನಿಮ್ಮ ಬರ್ತ್ಡೇನ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಅವಕಾಶ ನನಗೆ ಸಿಗಲಿ. ಥ್ಯಾಂಕ್ ಯು. ಅಂದರೆ ಅವರ ಬರ್ತ್ಡೇ ದಿನ ಆ್ಯಕ್ಚುಲಿ ಅನ್ನದಾನ ಮಾಡಬೇಕು ಅನ್ನೋದು ಬಹಳ ಟೈಮಿಂದ ಫಾಲೋ ಮಾಡ್ಕೊಂಡು ನಾನು ಮಾತ್ರ ಅಲ್ಲ, ನಂತರ ಸುಮಾರು ಜನ ಅವರ ಸೆಲೆಬ್ರಿಟೀಸ್ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ನಾನು ಯಾವುದೋ ಒಂದು ದಿವಸ ಮಾಡ್ತಾ ಇದ್ದೆ ಅಂದರೆ ನನ್ನ ಬರ್ತ್ಡೇ ಆಗಿರ್ಬೋದು, ಅಥವಾ ಅವ್ರ ಬರ್ತ್ಡೇ ದಿನ ಆಗಿರ್ಬೋದು, ಅಥವಾ ನಮ್ಮ ತಾಯಿ ಬರ್ತ್ಡೇ ದಿನ ಆಗಿರ್ಬೋದು, ಯಾವತ್ತೋ ಒಂದು ದಿವಸ ಅನ್ನದಾನ ಮಾಡಬೇಕು ಅನ್ನೋದು, ಅಥವಾ ವರ್ಷದಲ್ಲಿ 1-2 ಸಲ ಮಾಡಬೇಕು ಅನ್ನೋದು ನನ್ನ ಒಂದು, ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರು ಯೂಶಲಿ ಗೊತ್ತಿರುತ್ತೆ ನಾನು ಮಾಡ್ತೀನಿ ಈ ಕೆಲಸ ಅಂತ. ಬಟ್ ಅದನ್ನು ತೀರಾ ಹೈಲೈಟ್ ಮಾಡ್ಕೊಳ್ಳೋ ಅಂಥ ಫೀಲಲ್ಲೇನು ಯಾವತ್ತೂ ಇರಲಿಲ್ಲ. ಇವತ್ತು ಅವರ ಬರ್ಡೇ ಆಗಿರೋದ್ರಿಂದ, ಈ ಜಾಗದಲ್ಲಿ ಮಾಡಿರೋದ್ರಿಂದ ಪ್ರಾಬಬ್ಲಿ ಎಲ್ಲರಿಗೂ ತಲುಪುವಂಥ ಒಂದು ಸಂದೇಶ ನಾವು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಡಿ ಬಾಸ್ ಫ್ಯಾನ್ಸ್ಗೆ ಅವರು ಹೇಳಿರೋ ಅಂಥ ಮಾತು, ಬೇರೆ ಇನ್ಯಾವುದಕ್ಕೋ ನೀವು ಖರ್ಚು ಮಾಡಿ ಹಾಳು ಮಾಡೋದಕ್ಕಿಂತ ರೇಷನ್ ಕೊಡೋದಾಗಿರ್ಬೋದು, ಅನ್ನದಾನ ಮಾಡೋಂಥದ್ದಾಗಿರ್ಬೋದು, ಇಂಥವುಗಳನ್ನ ನೀವು ಹೆಚ್ಚಾಗಿ ಮಾಡಿ ಅಂತ ಭಾಳಷ್ಟು ಜಾಗದಲ್ಲಿ ಹೇಳಿದ್ದಾರೆ. ನಾನು ಮಾತ್ರ ಅಲ್ಲ, ನನ್ನನ್ನು ಇವಾಗ ಸಿನಿಮಾ ರಿಲೀಸ್ ಅನ್ನೋ ವಿಚಾರಕ್ಕೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಅವರ ಫ್ಯಾನ್ ಪೇಜಸ್, ಇವ್ರು ಎಲ್ಲರೂ ಕೂಡ ಇದೇ ಕೆಲಸಗಳನ್ನು ಒಂದಲ್ಲ ಒಂದು ಜಾಗದಲ್ಲಿ ಮಾಡಿರ್ತಾರೆ. ನೀವು ವಿಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನೆನ್ನೆ ಕೂಡ ಇದೇ ಥಿಯೇಟ್ರ್ ಮುಂದೆ ಅನ್ನದಾನ ಮಾಡಿದ್ದಾರೆ. ಐ ಡೋಂಟ್ ಇವನ್ ನೋ ಆ ಗ್ಯಾಂಗ್ ಯಾವುದು ಅಂತ, ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಮಾಡಿರೋದಕ್ಕೆ. ಆ್ಯಂಡ್ ಇವತ್ತು ನನ್ನ ಜೊತೆ ಕೆಲವರು ಅವರ ಫ್ಯಾನ್ಸ್ ನನ್ನ ಜೊತೆಯಲ್ಲಿ ಜಾಯಿನ್ ಆಗಿ ಈ ಒಂದು ಅನ್ನದಾನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನೇನು ಮಾಡ್ತಾಯಿದ್ದೀನಿ ಆ ಕೆಲಸ ನಿಂತ್ಕೊಂಡು ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ತಂದು ಈ ಪ್ರೋಸೆಸ್ನ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲನೂ ಕೂಡ ತುಂಬ ನೀಟಾಗಿ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಬಾಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಟ್ರೈ ಮಾಡ್ತಾ ಇದ್ವಿ. ಅಂದರೆ ಅವರ ರೆಸ್ಟ್ರಿಕ್ಷನ್ಸ್ ಬಹಳಷ್ಟು ಇದೆ. ಯಾಕಂದರೆ ಈ ಮುಂಚೆ ಕೆಲವೊಂದು ಕಡೆ ಅಪಿಯರ್ ಆಗಬೇಕಾದ್ರೆ ಆಗಿರೋಂಥದ್ದಾಗಿರ್ಬೋದು. ಐ ಹ್ಯಾವ್ ರಿಕ್ವೆಸ್ಟೆಡ್ ಸಾಧ್ಯ ಆದಷ್ಟು ಅವ್ರನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಡೈರೆಕ್ಟ್ ಪರಿಚಯ ಇಲ್ಲದೆ ಇದ್ದಾಗ ಕೆಲವೊಂದು ಸತಿ ನಾವೇನೂ ಮಾಡೋಕ್ಕಾಗಲ್ಲ. ಅವ್ರಿಗೂ ಎಲ್ಲೋ ಗೊತ್ತಿರುತ್ತೆ ನಾನು ಹೋಗ್ಬೋದಾಗಿತ್ತು ಅಂತ ಯಾವತ್ತಾದರೂ ಅವರು ಅಂದ್ಕೊಳ್ಬೋದು ಅಂತ ಅನಿಸುತ್ತೆ.
ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ವಿ ಕುಡಂಟ್ ರೀಚ್. ಟ್ರೈ ಮಾಡಿದ್ದೀನಿ, ಐ ಡೋಂಟ್ ನೋ, ಅದು ಎಲ್ಲನೂ ಹಣೆನಲ್ಲಿ ಬರ್ದಿರಬೇಕಲ್ಲ, ಎಲ್ಲರೂ ಇಂಥವ್ರ ಜೊತೆನಲ್ಲಿ ನಿಂತ್ಕೊಂಡು ಕೆಲಸಗಳನ್ನ ಮಾಡಬೇಕು ಅಂತ. ಇವತ್ತು ನನ್ನ ಫ್ರೆಂಡ್ಸ್ ಲಕ್ಷ್ಮಿ ಇರ್ಬೋದು, ಅಥವಾ ಮೊನ್ನೆ ಸೆಲೆಬ್ರೇಟ್ ಮಾಡಬೇಕಾದ್ರೆ ಬಂದಂಥ ರಕ್ಷಕ್, ಅಮೃತ, ಪ್ರೀತು, ಇನ್ನೊಂದಷ್ಟು ಜನ ನಮ್ಮ ಜೊತೆನಲ್ಲಿ ನಮ್ಮ ಪಾರ್ಟ್ನರ್ ಯಾವಾಗಲೂ ನಿಂತ್ಕೊಂಡಿದ್ದಾರೆ, ಆರ್ಕೆ ಅವರು. ಸೊ ಲೈಕ್ ಈ ಒಂದು ನಾವು ಮಾಡೋಂಥ ಕೆಲಸಗಳಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಡಿ ಬಾಸ್ ಅವರ ಬರ್ತ್ಡೇನ ಸಾಧ್ಯ ಆಗೋಷ್ಟು ಬೆಟರ್ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಐ ಫೀಲ್. ಆ್ಯಂಡ್ ಸ್ಪೆಷಲಿ ಕರಿಯರ್ ರಿಲೀಸ್ ಮಾಡೋವಂಥದ್ದು ಐ ಥಿಂಕ್ ಎಲ್ಲ ಫ್ಯಾನ್ ಗರ್ಲ್ಸ್ಗೂ ಇದು ಮಾಡೋಕ್ಕಾಗದೇ ಇರಬಹುದು. ನಾವು ಇಂಡಸ್ಟ್ರಿನಲ್ಲಿ ಇರೋದ್ರಿಂದ, ಇಂಡಸ್ಟ್ರಿನಲ್ಲಿ ಏನಾದರೂ ಒಂದು ಸಿನಿಮಾ ಅನ್ನೋದು ನಮ್ಮ ತಲೆಯಲ್ಲಿ ಇರೋದ್ರಿಂದ ನಾವು ಈ ಕೆಲಸ ಮಾಡೋಕ್ಕಾಯಿತು. ಅದೊಂದು ಸ್ವಲ್ಪ ಯುನೀಕ್ ವೇ ಅಂತ ನನಗೆ ಅನ್ನಿಸ್ತು. ಭೇಟಿ ಆಗಲೇಬೇಕು. ಇವಾಗಂತೂ ನನಗೊಂದು ಫೋಟೋ ಬೇಕೇ ಬೇಕು. ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ನನಗೆ ಪೋಸ್ಟ್ ಮಾಡೋಕ್ಕಾದ್ರೂ ಒಂದು ಫೋಟೋ ಬೇಕೇ ಬೇಕು. ಖಂಡಿತವಾಗ್ಲೂ ಮೀಟ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಕೆಲವ್ರಿಗಿರುತ್ತಲ್ವ, ಸಡನ್ನಾಗಿ ಏನೋ ಸಿನಿಮಾ ರಿಲೀಸ್ ಮಾಡಿಬಿಟ್ರು, ಇನ್ನೆಲ್ಲೋ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ, ಆ ಥರದ್ದು ಏನಾದರೂ ಒಂದು ಕೇಳಿದ್ದೀನಿ, ಮುಂದೆನೂ ಕೇಳ್ತೀನಿ ಅಂತ ನನಗೆ ಗೊತ್ತು. ಸೊ ಇದೆಲ್ಲ ಒಂಥರ ಇನ್ಬಿಲ್ಟ್ ಫ್ಯಾಕ್ಟರ್ಸ್ ಥರ. ಸೊ ಇನ್ನೆಲ್ಲೋ ಯಾವುದೋ ಒಂದು, ಅಂದರೆ ನನ್ನ ಕೆಲಸಕ್ಕೆ ನಾನು ಡಿ ಬಾಸ್ ಅಭಿಮಾನಿ ಅಂತ ಅಂದ್ಕೊಂಡು ನನ್ನೊಂದು ಸ್ಟೆಪ್ಪನ್ನ ನಾನು ಮುಂದೆ ಇಡೋದಕ್ಕೆ ನಾನು ಯಾವತ್ತೂ ಅದನ್ನು ಹೆಲ್ಪ್ ಮಾಡ್ಕೊಂಡಿಲ್ಲ. ಅಂದರೆ ನನಗೋಸ್ಕರ ನಾನು ಅದನ್ನು ಬಳಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ದಟ್ ವಾಸ್ ಮೈ ಒಪಿನಿಯನ್. ಅದು ಗೊತ್ತಿಲ್ಲ ಯಾರ್ಯಾರಿಗೆ ಹೆಂಗೆ ತಲುಪುತ್ತೆ ಅಂತ. ಇಫ್ ಇಟ್ಸ್ ಫಿಟ್ಟಿಂಗ್ ಸಮ್ ಒನ್ ಶೂಸ್ ದೆನ್ ದೇ ಡಿಸರ್ವ್ ಇಟ್. ನಮ್ಮ ಡಿ ಬಾಸ್ ಅವರ ಡೈಲಾಗ್ನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿ ಪಬ್ಲಿಸಿಟಿ ಈಸ್ ಗುಡ್ ಪಬ್ಲಿಸಿಟಿ. ಸೊ ನಾವು ಜೊತೆಯಲ್ಲಿದ್ದೀವಿ, ಡಿ ಬಾಸ್ ಅವರ ಜೊತೆಯಲ್ಲಿದ್ದೀವಿ. ನಮ್ಮ ಅಭಿಮಾನನ ನಾವು ತೋರಿಸೋಂಥ ರೀತಿ. ನಿಮ್ಗೆ ಅಭಿಮಾನ ಇದ್ದಾಗ ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ತೋರಿಸಿ. ನನಗೆ ಬರೋದು ಇದು, ನಾನು ಮಾಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದೇ ಇರುತ್ತೆ. ಬಟ್ ನನಗೆ ಸಮಾಧಾನ ಆಗಿದೆ. ಐ ಜಸ್ಟ್ ಓನ್ಲಿ ಹೋಪ್ ದರ್ಶನ್ ಸರ್ಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಅದೊಂದೇ ಮ್ಯಾಟ್ರ್ ಆಗೋದು. ಮೇಡಮ್, ಇನ್ನು 3 ತಿಂಗಳಲ್ಲಿ ದರ್ಶನ್ ಸರ್ ರಿಲೀಸ್ ಆಗ್ತಾರೆ ಅನ್ನುವಂಥ ಒಂದಷ್ಟು ಊಹಾಪೋಹ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಯಾವ ರೀತಿಯಾಗಿ ವೆಲ್ಕಮ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಇಲ್ಲ, ನಾನು ತುಂಬ ಪುಟ್ಟವಳು ಅವ್ರ ಮುಂದೆ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳೋದಕ್ಕೆ. ಅವರು ನಾಳೆನೇ ಬರಲಿ, ಈ ವಾರನೇ ಬರಲಿ, ಇದೇ ತಿಂಗಳು ಬರಲಿ ಅಂತ ನಾನು ಆಸೆ ಪಡ್ತೀನಿ, ಪ್ರೇ ಮಾಡ್ತೀನಿ. ಇವತ್ತು ಐ ವೆಂಟ್ ಟು ಟೆಂಪಲ್, ಲೈಕ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಇದನ್ನು ಮಾಡಿದ್ದು. ನಾನು ಟೆಂಪಲ್ಗೆ ಹೋಗಿದ್ದಾಗ ಅವರ ಹೆಸರಿನಲ್ಲಿ ಮಾತ್ರ ಅರ್ಚನೆ ಮಾಡಿಸಿರೋವಂಥದ್ದು. ಬಿಕಾಸ್ ನಮ್ಮನೆ, ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಅನ್ನೋದು ಯಾವಾಗಲೂ ಇರುತ್ತೆ. ಸೊ ಇವತ್ತು ಅವರ ಹುಟ್ಟದಬ್ಬ ಆಗಿರೋದ್ರಿಂದ ಅವರ ಹೆಸರಿನಲ್ಲಿ ಮಾತ್ರ ಅರ್ಚನೆ ಮಾಡಿಸಿ. ಬಿಕಾಸ್ ಏನು ಡೀಟೇಲ್ಸ್ ಗೊತ್ತಿಲ್ಲ, ಅವ್ರಿಗೆ ಹೇಳ್ದೆ ಇಷ್ಟೇ, ಇವತ್ತು ಸರ್ ಅವರ ಬರ್ತ್ಡೇ, ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅಂತ ಅವ್ರ ಹೆಸರು. ಆ ಹೆಸರಿನಲ್ಲಿ ನೀವು ಅರ್ಚನೆ ಮಾಡಿಸಿ, ಆದಷ್ಟು ಬೇಗ ಒಳ್ಳೆಯದಾಗಲಿ. ಅವರು ನಮ್ಮ ಜೊತೆಯಲ್ಲಿ ಹುಟ್ಟಿದ ಹಬ್ಬ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಯಾವುದನ್ನಾದ್ರೂ ಸರಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಅವರು ಇದೇ ವಾರ ಅಥವಾ ಇದೇ ತಿಂಗಳು ಬಂದರೆ ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ. ನನಗೆ ಮಾತ್ರ ಅಲ್ಲ, ನನ್ನ ಥರ ಅವರ ಫ್ಯಾನ್ ಆಗಿರುವಂತಹ ಪ್ರತಿಯೊಬ್ಬ ಸೆಲೆಬ್ರಿಟೀಸ್ಗೂ ಕೂಡ ಅವರು ಆದಷ್ಟು ಬೇಗ ಆಚೆ ಬರಲಿ ಅಂತ ಪ್ರೇ ಮಾಡುವಂಥದ್ದು ಆಗಿರ್ಬೋದು. ಅಥವಾ ಹೋಮಗಳು ಮಾಡಿಸಿದ್ದಾರೆ ಎಷ್ಟೊಂದು ಜನ, ನಾನು ನೋಡಿ ತುಂಬ ಖುಷಿಪಟ್ಟೆ. ನಮ್ಮ ಮನೆಯಲ್ಲೇ ಯಾರಿಗೋ ಒಬ್ರಿಗೆ ಅಂತಂದರೆ ಯಾರು ಮಾಡ್ತಿರಲ್ಲ. ಸೊ ಡಿ ಬಾಸನ್ನು ಅಷ್ಟು ಆರಾಧಿಸ್ತಾರೆ. ಆ ಫ್ಯಾನ್ಸ್ ಮೇಲೂ ನನಗೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ನಾನು ಅವರನ್ನು ಹತ್ತಿರದಲ್ಲಿ ಕೂತು ನೋಡೇ ಇಲ್ಲ, ಮಾತೇ ಆಡಿಸಿಲ್ಲ. ನಾನೊಂಥರ ದೂರದಿಂದ ಆರಾಧಿಸ್ತಾ ಇರುವಂಥ ಒಬ್ಬ ಅಭಿಮಾನಿ ಅಂತ ಹೇಳ್ಬೋದು. ವಿರಾಟ್ ಅನ್ನೋ ಸಿನಿಮಾದಲ್ಲಿ ನಾನು ಈ ಮುಂಚೆ ಹೇಳಿರ್ಬೋದು ಭಾಳಷ್ಟು ಕಡೆ. ಆ ಸಿನಿಮಾದಲ್ಲಿ ಮುಹೂರ್ತಕ್ಕೆ ಅವ್ರು ಬರ್ತಾರೆ, ಅವ್ರದ್ದೇ ಸಿನಿಮಾ. ಅದ್ರ ಜೊತೆಗೆ ಸುದೀಪ್ ಸರ್ ಕೂಡ ಇರ್ತಾರೆ ಅಲ್ಲಿ ಪೂಜೆನಲ್ಲಿ. ಅವ್ರನ್ನ ತುಂಬ ದೂರದಿಂದ ನೋಡಿರೋವಂಥದ್ದು. ಆವಾಗ ಆ್ಯಕ್ಚುಲಿ ಹೋಗಿ ನನಗೆ ಫೋಟೋ ಬೇಕು ಅಂತ ಫೋಟೋ ತಗೊಳ್ಳೋಷ್ಟು ಧೈರ್ಯ ಇರಲಿಲ್ಲ. ನನ್ನ ಲೈಕ್ ಅದಷ್ಟೇ ದೂರದಿಂದ ನೋಡಿರೋವಂಥದ್ದು. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ನಾನು ಅವರನ್ನು ಎಲ್ಲೂ ಮೀಟ್ ಮಾಡುವಂಥ ಅವಕಾಶ ನಂಗೆ ಸಿಕ್ಕಿದೆ ಅಂತ. ಬಟ್ ಕೆಲಸದ ವಿಚಾರವಾಗಿ ಅವರನ್ನು ಮೀಟ್ ಮಾಡಿದ್ರೆ ಅಥವಾ ಮಾಡಬೇಕು ಅನ್ನೋ ಆಸೆ ನನಗೆ ಮೊದಲಿಂದನೂ ತುಂಬ ಇದೆ. ಐ ಓನ್ಲಿ ಹೋಪ್ ದಟ್ ಹ್ಯಾಪನ್ಸ್ ಸಮ್ ಡೇ.
ಓಕೆ, ಈ ಮುಂಚೆ ನಾನು ಒಂದ್ಸತಿ ಹೇಳಿದ್ದೆ ಯಾವ ಕ್ಯಾರೆಕ್ಟರ್ ಆದರೂ ಓಕೆ, ಬಟ್ ಅಕ್ಕ ತಂಗಿ ಅನ್ನೋ ಥರದ್ದು ಮಾತ್ರ ಬರಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಟುಡೇ ಐ ಆಮ್ ಟೇಕಿಂಗ್ ಇಟ್ ಬ್ಯಾಕ್. ನಾನು ಇವತ್ತು ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಾನು ಅವ್ರನ್ನ ಆರಾಧಿಸೋದಕ್ಕೆ ಶುರು ಮಾಡಿದ್ದೀನಿ ಅನ್ನೋದು ನನಗೆ ಒಂದು ಅರ್ಥ ಆಗಿರೋದ್ರಿಂದ ಐ ಥಿಂಕ್ ಅವ್ರು ಹೊರಗಡೆ ಬಂದ ಮೇಲೆ ನನ್ನನ್ನು ಯಾವತ್ತಾದರೂ ಮೀಟ್ ಮಾಡೋವಂಥ ಅವಕಾಶ ಸಿಕ್ತು ಅಂತಂದರೆ ಅವರನ್ನು ಒಂದು ಅಣ್ಣನ ಸ್ಥಾನದಲ್ಲಿ ನಾನು ನೋಡೋದಕ್ಕೆ ನಿಜವಾಗ್ಲೂ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಇನ್ಸ್ಪೈರ್ ಮಾಡ್ತಾರೆ ನಮ್ಮನ್ನು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ. ಈ ಅನ್ನದಾನ ಅಂಥದ್ದು ಏನಿದೆ, ಅಥವಾ ಬೇರೆಯವ್ರಿಗೆ ಒಂದು ಅವರ ನೀಡಿದ್ದಾಗ ಹೆಲ್ಪ್ ಮಾಡೋ ಅಂಥದ್ದು ಏನಿದೆ, ಅದನ್ನು ಆ್ಯಕ್ಚುಲಿ ಅವ್ರು ಹೇಳಿದ್ದು ತಿಳ್ಕೊಂಡಾಗಲೇ ನಾವು ಮಾಡ್ಬೋದು ಅಥವಾ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದು. ಈ ಮುಂಚೆ ನಾನು ಕೆಲವು ಕಡೆ ಮಾಡಿದಾಗ ಆನಂದ್ ಅವರು ನನ್ನ ಜೊತೆ ನಿಂತ್ಕೊಂಡಿದ್ರು. ಲೈಕ್ ಹಿ ಡಿಡ್ ಎವ್ರಿ ಜಾಬ್ ಫಾರ್ ಮೀ. ಯಾಕಂದರೆ ನಾವು ಎಲ್ಲ ಜಾಗದಲ್ಲೂ ನಿಂತು ಮಾಡೋಕ್ಕಾಗಲ್ಲ ಅನ್ಬೇಕಾದ್ರೆ ಆನ್ ಮೈ ಬಿಹಾಫ್ ದೇ ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟಿ. ಆನ್ ಸ್ಕ್ರೀನ್ ನಾನು ಹೋಗ್ತೀನಿ ಆ್ಯಕ್ಚುಲಿ ಭಾಳಷ್ಟು ಜಾಗದಲ್ಲಿ. ಇವಾಗ ನಾವು ಇವತ್ತು ಮಾಡ್ತಾ ಇರಬೇಕಾದ್ರೆ ಆರ್ ಕೆ ಅವ್ರು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ನಾನು ಎದುರುಗಡೆ ಅಪಿಯರ್ ಆಗ್ತೀನಿ. ಆ್ಯಂಡ್ ಇನ್ನೊಬ್ಬರು ವೆಂಕಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಲೈಕ್ ದೇ ಟೇಕ್ ದಟ್ ಇನಿಷಿಯೇಟಿವ್. ನಾವು ಯಾರನ್ನೂ ಬನ್ನಿ ಕೆಲಸ ಮಾಡಿ ಅನ್ನೋ ಥರ ನಾವು ಯಾರಿಗೂ ಕರೆದಿರಲಿಲ್ಲ. ಬಟ್ ಡಿ ಬಾಸ್ ಅಭಿಮಾನಿಯಾಗಿ ಅವ್ರು ಬಂದು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಸಣ್ಣ ವಿಷಯನೇ ಆಗಿರ್ಬೋದು, ದೇ ಟುಕ್ ದಟ್ ಸ್ಟ್ಯಾಂಡ್, ಲೈಕ್ ನಾವು ಮಾಡ್ತೀವಿ ಅಂತ ಹೇಳಿ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ. ಐ ಆಮ್ ವೆರಿ ಹ್ಯಾಪಿ ದಟ್ ನೀವೆಲ್ಲರೂ ಬಂದಿದ್ದೀರಾ ಅಂತ. ಥ್ಯಾಂಕ್ಸ್ ಅ ಲಾಟ್. ಬಾಗುರು ಮೊದಲನೇದಾಗಿ ನಮ್ಮ ಮನೆದೇವ್ರು ನರಸಿಂಹಸ್ವಾಮಿನ ನೆನೆಸ್ಕೊಂಡು ಇವತ್ತಿನ ದಿನ ಈ ಕ್ಷಣದಲ್ಲಿ ದರ್ಶನ್ ಅಂಕಲು ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದ್ದಾರೆ ಅಷ್ಟೇ. ಇದನ್ನ ಇನ್ನೂ ಅರ್ಥಪೂರ್ಣವಾಗಿ ಹೇಳಬೇಕು ಅಂದರೆ ಅವ್ರಿಗೆ ತುಂಬ ಹೊತ್ತು ಹಿಡಿಯಲ್ಲ ಗ್ರಹಣ. ಯಾಕಂದರೆ ಇಲ್ಲಿಂದನೇ ಬೀಳ್ತಾ ಇಲ್ವಾ ಅಭಿಮಾನಿಗಳ ಆಶಾ ಕಿರಣ. ಬಿಡುಗಡೆ ಅನ್ನೋದು ಗುಟ್ಟು ರಿಲೀಸ್ ಆದರೆ ಹಚ್ಚಿತು ನೋಡ್ರಿ ವೀರ ತಿಲಕದ ಬೊಟ್ಟು. ಶಿವರಾತ್ರಿ ಅಂದ್ರೆ ಗ್ರ್ಯಾಂಡು, ಸ್ವಂತ ಸಂಪನ್ನೆಲೆ ಕಟ್ಟಿಲ್ವ ಸೆಲೆಬ್ರಿಟೀಸ್ ಅನ್ನೋ ನಂದಿ ಬ್ರ್ಯಾಂಡು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಸೈಲೆಂಟಾಗಿ ಸಹಾಯ ಮಾಡಕ್ಕೆ ನಿಂತರೆ ಅದೇ ಅಲ್ವಾ ಸದ್ಗುಣ. ಕೇಳ್ಕತ್ತಮ್ ನಾಟಕ ಬಂದು, ನೋ ಡಿಸ್ಕಷನ್ ಓನ್ಲಿ ಆ್ಯಕ್ಷನ್. ನಾನು ಬರ್ತಾ ಇದ್ದೀನಿ 1 2 3. ಡಿ ಬಾಸ್ ಅಂದ್ರೆ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು. ಕ್ರೇಜ್ಗೆ ಕಿಂಗು, ವಾಟ್ ಯು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು. ಅಯ್ಯ ಅಂದರೆ ಅಧಿಪತಿ, ಬೃಂದಾವನದ ಸಾರಥಿ, ಕರುನಾಡ ಭೂಪತಿ, ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ. ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ, ಕನ್ನಡದ ಕಲಾವಿದ, ಕುರುಕ್ಷೇತ್ರದ ದುರ್ಯೋಧನ, ಈ ಕಲಿಯುಗದ ಕರ್ಣ. ಅಕ್ಕಿಗೆ ಭತ್ತ ಕವಚ, ದಾನಕ್ಕೆ ದತ್ತ ಕವಚ, ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ. ಸುಟ್ಟರ ಇಟ್ಟಿಗೆ ಗಟ್ಟಿ, ಚಾಲೆಂಜ್ ಅಂದರೆ ದಾಸನ ಗುಂಡೆಗೆನೆ ಗಟ್ಟಿ. ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ. ಆನೆಗೆ ಎದುರು ಬರಬಾರ್ದು, ಈ ಜಗ್ಗುನ ಎದುರಾಕೊಂಬಾರ್ದು. ಯಾಕಂದರೆ ನಾನು ಇವಾಗಲೇ ಹೇಳ್ಬಿಡ್ತೀನಣ್ಣ, ನನಗಿರೋದು 2 ಮುಖ. ಒಡೆಯ ಅಂದರೆ ಅಭಿಮಾನ, ಅಂಬರೀಷ ಅಂದರೆ ಯಜಮಾನ. ಥ್ಯಾಂಕ್ ಯು ಚೀನಾ. ಧನ್ಯವಾದ. ಒಳ್ಳೆಯದಾಗಿ ಇಲ್ಲ ಸಗದಾಗ ಹೇಳಿ ಏನು ಜೈ ಡಿ ಬಾಸ್ ಅನ್ನೊಂದ್ಸಲ. ಜೈ ಡಿ ಬಾಸ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಹೇಳ್ಬಿಡೋಣ ಒಂದ್ಸಲ. ಇಲ್ಲಿಂದಾನೇ ದರ್ಶನ್ ಅಂಕಲ್ಗೆ ಪ್ಲೇನ್ ಕಿಸ್ ಕೊಟ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ. ಹ್ಯಾಪಿ ಬರ್ತ್ಡೇ ಡಿ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.